ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಈ ಭೂಮಿಯಲ್ಲಿ ಕೊಟ್ಟಂಥ ಮತ್ತೊಂದು ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ಸುತ್ತಮುತ್ತಲು ನೋಡುವಾಗ ಅನೇಕ ವಿಧವಾದ ಕಾರ್ಯಗಳು, ಅನೇಕರು ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದು, ಅನೇಕರು ತಮ್ಮ ಆಸ್ತಿಗಳನ್ನು ತಮ್ಮ ಪ್ರಿಯರನ್ನೆಲ್ಲ ಕಳೆದುಕೊಳ್ಳುವಂಥ ಅನೇಕ ವಿಧವಾದ ಅನಿಷ್ಟಕರವಾದ ಘಟನೆಗಳು, ಕ್ಲೈಮ್ಯಾಟಲ್ಲಿ ವಾತಾವರಣದಲ್ಲಿ ಬಂದಂಥ ವ್ಯತ್ಯಾಸದ ನಿಮಿತ್ತವಾಗಿ ಮಳೆಗಳಿಂದಲೂ ಗಾಳಿಯಿಂದಲೂ ಅನೇಕ ವೈಪರೀತ್ಯಗಳು, ಅನೇಕ ವಿಧವಾದ ಕಾರ್ಯಗಳು ಸುತ್ತಮುತ್ತಲು ನಡೆಯುವಾಗ ಅದರ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನೊಬ್ಬೊಬ್ಬರನ್ನು ಪರಿಪಾಲಿಸುವಂಥ ಕರ್ತನ ವಿಧಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಾಡೋಳಾಗಿದ್ದೇನೆ. ಸತ್ಯವೇದದ ಧ್ಯಾನಕ್ಕಾಗಿ ನಾವು ಬರುವಾಗ ನಮ್ಮ ದೇವರ ಒಂದು ಕಾರ್ಯವನ್ನು ಇವತ್ತು ನನ್ನೊಟ್ಟಿಗೆ ಕರ್ತನು ನನ್ನ ಬಳಿಯಲ್ಲಿ ಕೊಟ್ಟಂಥ ಆ ಒಂದು ಸಂದೇಶದ ಕಡೆಗೆ ನಿಮ್ಮ ಗಮನವನ್ನು ಹರಿಸಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸುವಳಾಗಿದ್ದೇನೆ. ಸತ್ಯವೇದದಲ್ಲಿ ನಾವು ನೋಡುವಾಗ ನಮ್ಮ ಕೈಗಳಿಂದ ಅಸಾಧಾರಣವಾದ ಕಾರ್ಯಗಳನ್ನು, ಪರಿಸ್ಥಿತಿ ಏನೇ ಆಗಿದ್ರು ಲೋಕದ ಮನುಷ್ಯರು ಆಗುವುದೇ ಇಲ್ಲ ಎಂಬುದಾಗಿ ಹೇಳುವ ಕಾರ್ಯಗಳನ್ನು ಸುತ್ತಮುತ್ತಲು ಎಲ್ಲರೂ ನೋಡಿ ಇದು ನಡೆಯುವುದೇ ಇಲ್ಲ ಎಂಬುದಾಗಿ ಹೇಳುವಂಥ ಅನೇಕ ಕಾರ್ಯಗಳನ್ನು ತನ್ನ ಮಕ್ಕಳ ಮುಖಾಂತರವಾಗಿ ದೇವರು ಮಾಡಿಸುವಾತನಾಗಿರುತ್ತಾನೆ. ನಾವು ಅನೇಕ ಆವರ್ತಿ ಇದು ನನ್ನಿಂದ ಸಾಧ್ಯವಿಲ್ಲ, ಅಥವಾ ನಮ್ಮ ಸುತ್ತಮುತ್ತಲಿರುವವರು ನಮ್ಮನ್ನು ನೋಡಿ ಅವರು ಇದನ್ನು ಮಾಡಲಿಕ್ಕಾಗಲ್ಲ, ಅವರ ಜೀವಿತದಲ್ಲಿ ಇದು ನಡೆಯುವುದಿಲ್ಲ, ಅವರಿಂದ ಇದು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಎಲ್ಲ ಹೇಳುವಾಗ ಅದರ ಮಧ್ಯದಲ್ಲಿ ನಮ್ಮ ದೇವರು ನಮ್ಮನ್ನು ನೋಡಿ ಹೇಳುವಂಥ ಕಾರ್ಯ ಯಾರ ಕೈಯಲ್ಲಿ ಆಗುವುದಿಲ್ಲ ಎಂಬುದಾಗಿ ಅವರು ಅಂದುಕೊಂಡ್ರೋ, ಅಥವಾ ಪರಿಸ್ಥಿತಿ ವ್ಯಕ್ತಿಗಳು ಸೇರಿ ಯಾರಿದು ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ ಯಾರನ್ನು ನೋಡಿ ಹೇಳಿದ್ರು, ಅವರ ಕೈಗಳಿಂದ, ತನ್ನ ಭಕ್ತರಾದ ದೇವ ಮಕ್ಕಳ ಕೈಯಿಂದ ದೇವರು ಕೆಲವು ಕಾರ್ಯಗಳನ್ನು ಆತನ ಚಿತ್ತದ ಪ್ರಕಾರ ಇರುವವರ ಮುಖಾಂತರ ಆತನು ಮಾಡಿಸುವಾತನಾಗಿದ್ದಾನೆ. ದೇವರಿಗೆ ವ್ಯಕ್ತಿ ಅಥವಾ ಅವನ ಸಾಮರ್ಥ್ಯ, ಅವನ ಹಿನ್ನೆಲೆ ಒಂದು ಸಮಸ್ಯೆ ಅಲ್ಲ ರೀ. ನಾವು ಯಾರು ಕರ್ತನಿಗೋಸ್ಕರ ಸಿದ್ಧರಿದ್ದೇವೋ ಅದನ್ನು ನೋಡುವಾತನಾಗಿದ್ದಾನೆ ನಮ್ಮ ಕರ್ತನು. ನಾವು ಸಿದ್ಧರಾಗಿ ದೇವರಿಗೆ ವಿಧೇಯರಾಗಲಿಕ್ಕೆ ಮನಸ್ಸು ನಾವು ಮಾಡಿದರೆ ಸಾಕು. ಪರಿಸ್ಥಿತಿಗಳೋ, ನಮ್ಮ ನ್ಯೂನತೆಗಳೋ, ನಮ್ಮ ಜೀವಿತದಲ್ಲಿರುವ ಬಲಹೀನತೆಗಳೋ, ನಮಗೆ ಆಗದ ಕಾರ್ಯಗಳು, ನಮಗೆ ವಿದ್ಯಾಭ್ಯಾಸ ಇಲ್ಲದವರು ನಾವು ಆಗಿರ್ಬೋದು, ಕುಟುಂಬ ಶ್ರೇಷ್ಠತೆ ಇಲ್ಲದವರಾಗಿರ್ಬೋದು, ಒಂದು ವೇಳೆ ನಮ್ಮ ಆರೋಗ್ಯ ಸ್ಥಿತಿ ಅದಕ್ಕೆ ಪರಿಮಿತಿ ಇರ್ಬೋದು, ಯಾವುದೇ ಆಗಿರಲಿ, ನಮಗೆ ಹೇಳಿಕೊಳ್ಳಿಕ್ಕಾಗುವ ಮನೆತನ ಇಲ್ಲದೆ ಇರ್ಬೋದು, ಏನೇ ಆದರೂ ಕರ್ತನಿಗೋಸ್ಕರ ತಗ್ಗಿಸಿಕೊಳ್ಳುವ ಮನೋಭಾವ ಇದೆಯಾ? ಕರ್ತನು ಹೇಳಿದ್ದನ್ನು ಕೇಳುವಂಥ ಮನೋಭಾವ ನಮ್ಮಲ್ಲಿದೆಯಾ? ನಮ್ಮ ಮುಖಾಂತರವಾಗಿ ಅಸಾಧಾರಣವಾದ ಕಾರ್ಯಗಳನ್ನು ಆತನು ಮಾಡುವಾತನಾಗಿರ್ತಾನೆ. ಅನೇಕ ನಿದರ್ಶನಗಳು, ಅನೇಕ ಉದಾಹರಣೆಗಳು ಇದರ ಕುರಿತಾಗಿ ಸತ್ಯವೇದ ನಮಗೆ ಕೊಡುವಂಥದ್ದಾಗಿರ್ತದೆ. ಸತ್ಯವೇದ ಹೇಳುವಂಥ ಕಾರ್ಯಗಳು ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ತಮ್ಮಿಂದ ಆಗಲ್ಲ, ಇದು ನಡೆಯಲ್ಲ ಎಂಬುದಾಗಿ ಹೇಳಿದಂಥ ಕಾರ್ಯಗಳು, ವ್ಯಕ್ತಿಗಳು ಆ ರೀತಿಯಾಗಿ ಹೇಳುವಾಗ ನಮ್ಮ ದೇವರಿಗಿರೋ ಒಂದು ಒಳ್ಳೆ ಗುಣ ಏನು ಗೊತ್ತಾ? ಯಾರು ನನ್ನಿಂದ ಆಗಲ್ಲ ಎಂಬುದಾಗಿ ಹೇಳುವಾಗ ನನ್ನ ದೇವರು ಅವರನ್ನು ರಿಜೆಕ್ಟ್ ಮಾಡಿ, ಓ ನಿನ್ನಿಂದ ಆಗಲ್ವಾ, ನಾನು ಅದನ್ನು ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೀನಿ, ಅಥವಾ ನೀನು ಆಗಲ್ಲ ಎಂಬುದಾಗಿ ಬಿಟ್ಟ ವಿಷಯವನ್ನು ಹಾಗೇ ಬಿಟ್ಟು ಬಿಡುವಾತನಲ್ಲ. ನಾವು ಮನುಷ್ಯರೊಂದಿಗೆ ಈ ಕಾರ್ಯ ನಮ್ಗೆ ಆಗಲ್ಲ, ನಾವು ಬಲಹೀನರು ಎಂಬುದಾಗಿ ಹೇಳಿದಾಗ ಮನುಷ್ಯರು ಮಾಡುವ ಕಾರ್ಯ ಏನು ಗೊತ್ತಾ? ಓಕೆ, ಆಗಲ್ಲ ಆದರೆ ನಮ್ಮ ಬದಲಾಗಿ ನಮಗಿಂತಲೂ ಶ್ರೇಷ್ಠರಾದವರನ್ನು ಅಥವಾ ಅದನ್ನು ನಿಭಾಯಿಸಲಿಕ್ಕೆ ಶಕ್ತರಾದ ಕೆಲವರನ್ನು ಲೋಕದ ಮನುಷ್ಯರು ಆರಿಸ್ತಾರೆ. ಆದರೆ ನಮ್ಮ ದೇವರ ವಿಷಯ ಬರುವಾಗ, ದೇವರು ನಿನ್ನನ್ನೊಂದು ವಿಷಯಕ್ಕಾಗಿ ಆರಿಸಿರುವುದಾದರೆ, ನಿನ್ನ ಮುಖಾಂತರ ಮಾಡಿಸಬೇಕು ಎಂಬುದಾಗಿ ದೇವರು ನಿರ್ಧರಿಸಿರುವುದಾದರೆ, ನಿನ್ನ ಕುಟುಂಬದಲ್ಲಿ ಅದನ್ನು ನಡೆಸಬೇಕೆಂಬುದಾಗಿ ದೇವರು ನಿರ್ಧರಿಸಿರುವುದಾದರೆ, ಅದು ನಿನ್ನಿಂದ ಮಾತ್ರ ಆತನು ಮಾಡಿಸ್ತಾನೆ. ಅದು ನಮ್ಮ ದೇವರಿಗಿರುವಂಥ ಒಂದು ವಿಶೇಷವಾದ ಗುಣ. ಮೋಸೆಯ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ಲಕ್ಷಗಟ್ಟಲೆ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸ್ಲಿಕ್ಕಾಗಿ ದೇವರು ಕಂಡಂಥ ಒಬ್ಬ ಮನುಷ್ಯನಾಗಿದ್ದ ಮಂದನಾಲಿಗೆಯುಳ್ಳಂಥ ಮೋಸೆ. ಈ ಕರೆಯನ್ನು ಯಾವಾಗ ಅವನು ಹೋರೆ ಬೆಟ್ಟದಲ್ಲಿ ಈ ಒಂದು ಕರೆಯನ್ನು ಅಥವಾ ಈ ಒಂದು ಆಹ್ವಾನವನ್ನು ಅವನು ಸ್ವೀಕರಿಸಿದನೋ, ಅವನಿಗಿದ್ದಂಥ ಚಿಂತೆ, ಮಾನಸಿಕವಾದ ಚಿಂತೆಯಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಪ್ಪ ನನ್ನಿಂದ ಆಗಲ್ಲ, ನಾನು ತೊದಲು ಮಾತುಳ್ಳವನು. ಅವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಕರ್ತನೇ ದೇವರೇ, ನಿನ್ನೊಟ್ಟಿಗೆ ಮಾತನಾಡಿದಕ್ಕಿಂತ ಮುಂಚಿತವಾಗಿಯೂ ಮಾತನಾಡಿದ ನಂತರವಾಗಿಯೂ ನನ್ನ ನಾಲಿಗೆ ಈ ರೀತಿಯಾಗೇ ಇದೆ, ನಾನು ತೊದಲು ಮಾತಿನವನೇ, ನಾನು ಮಂದ ನಾಲಿಗೆಯವನೇ, ನನ್ನಿಂದ ಆಗಲ್ಲ, ನಾನಿದು ಮಾಡಲಿಕ್ಕೆ ಸಮರ್ಥನೆಂಬುದಾಗಿ ನಾನು ಅಂದುಕೊಳ್ಳುತ್ತಿಲ್ಲ, ನನ್ನಿಂದ ಅಸಾಧ್ಯವಾದ ಕಾರ್ಯ ಎಂಬ ಎಲ್ಲ ರೀತಿಯಾದ ಆಲೋಚನೆಗಳನ್ನು ಮನಸ್ಸಲ್ಲಿಟ್ಟು ಆತನು ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಆರಂಭಿಸಿದಾಗ ದೇವರು ಹೇಳಿದ ಕಾರ್ಯ, ದೇವರು ಮಾಡಿದ ಕಾರ್ಯ ಏನು ಗೊತ್ತಾ?
ದೇವ್ರು ಅಂದ್ಕೊಂಡ್ರು ನೀನು ಆಗಲ್ಲ ಅಂತ ಹೇಳಿದ್ಯಲ್ಲ, ನಿನ್ನಲ್ಲಿರುವಂಥ ಬಲಹೀನತೆ, ನಿನಗೆ ಯಾವ ವಿಷಯಕ್ಕಾಗಿ ಅದು ನಿನ್ನನ್ನು ತಡೀತಾ ಇದೆ, ಅಥವಾ ನೀನು ನಿನ್ನನ್ನೇ ನನ್ನಿಂದ ಇದಾಗಲ್ಲ, ನನಗೆ ಇದಕ್ಕಿರುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಎಂಬುದಾಗಿ ಎಲ್ಲ ನೀನು ಒಪ್ಪಿಕೊಂಡಿದೆಯಲ್ಲ, ಆದರೆ ನಾನು ಕಂಡವನು ನೀನು, ಇಲ್ಲಿ ನಿನ್ನನ್ನು ಬದಲಾಯಿಸುವಂಥ ಯಾವ ಕಾರ್ಯವೂ ಇಲ್ಲ. ಈ ಕಾರ್ಯಕ್ಕಾಗಿ ನಾನು ನಿನ್ನನ್ನು ನೇಮಿಸಿರುವುದಾದರೆ ನೀನು ಎಂಥವನೇ ಆಗಿರಲಿ, ನೀನು ಬಲಹೀನನಾಗಿರಲಿ, ವಿದ್ಯಾಭ್ಯಾಸ ಇಲ್ಲದವನಾಗಿರಲಿ, ನಿನ್ನಿಂದ ಆಗದ ಕಾರ್ಯವಾಗಿರಲಿ, ಅದು ನಿನ್ನ ಮುಖಾಂತರವೇ ನಾನು ಮಾಡಿಸುವಂಥದ್ದು. ಅಷ್ಟು ಜನರನ್ನು ನಡೆಸಲಿಕ್ಕೆ ನಮಗೆ ಒಂದು ಚಿಕ್ಕ ಕುಟುಂಬವನ್ನು, ಒಂದು ಚಿಕ್ಕ 4 ಜನರ ಒಂದು ಗುಂಪನ್ನು, ಅಥವಾ ಒಂದು ಸುಮಾರು 100 ಜನರು ಇರುವಂಥ ಒಂದು ಸಭೆಯನ್ನು, ಈ ರೀತಿಯಾಗಿ ವಿವಿಧ ವಿಷಯಗಳು ನಾವೆಲ್ಲ ಇರುವಂಥ ಪರಿಸ್ಥಿತಿಗಳನ್ನು ಆಲೋಚನೆ ಮಾಡಿದರೆ ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ. ಅವರನ್ನು ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಕಷ್ಟ. ಒಂದು ಕುಟುಂಬದಲ್ಲಿ 4 ಜನರಿದ್ದರೆ ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಕಷ್ಟ. ಆದರೆ ಶಕ್ತಿ ಇಲ್ಲದಂಥ ಮೋಸೆಯನ್ನು, ತೊದಲು ನುಡಿಯವನಾದ ಮೋಸೆಯನ್ನು, ಅವನಲ್ಲಿದ್ದಂಥ ಬಲಹೀನತೆಗಳನ್ನು ಮೀರಿಸಿ ಅದರ ಮೇಲೆ ಒಂದು ಶಕ್ತಿಯನ್ನು ದೇವರು ಕೊಟ್ಟು ಲಕ್ಷಗಟ್ಟಲೆ ಜನರನ್ನು ಅವರು ಐಗುಪ್ತದಿಂದ ಹೊರಟಾಗ ಗಂಡಸರು ಮಾತ್ರ 6 ಲಕ್ಷ. ನಾನು ಈ ರೀತಿಯಾಗಿ ಆಲೋಚನೆ ಮಾಡ್ತೇನೆ, ಹೆಂಗಸರ ಮಕ್ಕಳ ಎಲ್ಲ ಒಂದು ಕೌಂಟನ್ನು ತಗೊಂಡ್ರೆ 30 ಲಕ್ಷಕ್ಕಿಂತ ಮೀರಿದ ಜನ, ಎಕ್ಸಾಕ್ಟಾಗಿ ಒಂದು ಲೆಕ್ಕ ನಮ್ಗೆ ಹೇಳಕ್ಕಾಗದಿದ್ರು ಸಹ 30 ಲಕ್ಷಕ್ಕೆ ಮೀರಿದ ಜನರನ್ನು ಒಬ್ಬನ ನಾಯಕತ್ವದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಭಯಂಕರ ಇವತ್ತಿನ ಕಾಲದ ರೀತಿಯಲ್ಲಿ ವೈಜ್ಞಾನಿಕವಾದ ಯಾವ ವ್ಯವಸ್ಥೆಗಳು ಇಲ್ಲದಂಥ ಒಂದು ಕಾಲ, ವಾಹನಗಳೇನೂ ಇಲ್ಲ, ಎಲ್ಲವನ್ನ ಅವರಾಗಿ ಮಾಡ್ಕೊಂಡು ಹೋಗ್ಬೇಕಾದಂಥ ಒಂದು ಕಾಲದಲ್ಲಿ ಒಂದು ಮೋಸೆಯನ್ನು ಉಪಯೋಗಿಸಿ ಯಾವ ರೀತಿಯಾದ ದಾರಿ ಮಧ್ಯದಲ್ಲಿ ಸಮಸ್ಯೆಗಳು ಏನು ಬರದ ಹಾಗೆ ಒಬ್ಬ ವ್ಯಕ್ತಿ ಇಷ್ಟು ಲಕ್ಷ ಜನರನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ದೇವರು ಕಾರ್ಯ ಮಾಡಿರುವುದಾದರೆ, ದೇವರ ಮಕ್ಕಳೇ, ನಮ್ಮಿಂದ ಮಾಡಿಸಬೇಕು ಎಂಬುದಾಗಿ ಉದ್ದೇಶ ದೇವರಿಟ್ಟಿರುವ ಒಂದು ಕಾರ್ಯವನ್ನು, ಅದಕ್ಕೆ ಒಂದು ಆಲ್ಟರ್ನೇಟಿವ್ ಪರ್ಸನ್ ಬೇಡ ರೀ. ದೇವರು ಅದನ್ನು ನಮ್ಮ ಮುಖಾಂತರವೇ ಮಾಡಿಸ್ತಾನೆ. ಇವತ್ತು ಯಾವುದಾದ್ರೂ ವಿಷಯಗಳಲ್ಲಿ ಇದು ನನ್ನಿಂದ ಆಗಲ್ಲಪ್ಪ, ನಾನು ಹೆಂಗೆ ಮಾಡಲಿ ಎಂಬ ಟೆನ್ಷನ್ಸ್ ನಿಮಗಿದೆಯಾ? ಟೆನ್ಷನ್ ಬೇಡ. ನಿಮ್ಮನ್ನು ನೇಮಿಸಿರುವ ಕಾರ್ಯ ಅದು ನಿಮ್ಮ ಮುಖಾಂತರವೇ ದೇವರು ಮಾಡಿಸ್ತಾನೆ. ಅದರ ಮಧ್ಯದಲ್ಲಿ ಟೆನ್ಷನ್ ಬೇಡ. ಮೋಸೆಗೆ ಬಹಳ ಟೆನ್ಷನ್ ಇದ್ದಿರ್ಬೋದು, ಇಷ್ಟು ಜನರನ್ನು ನಾನು ಹೆಂಗೆ ನಡೆಸಲಿ. ಅಲ್ಲಿವರೆಗೆ ಮೋಸೆ ಬರೀ ಕುರಿಗಳೊಟ್ಟಿಗೆ ಮಾತನಾಡಿ ಮಾತ್ರ ಅವನಿಗೆ ಅಭ್ಯಾಸ, ಯಾರೂ ಅವನು ಹೇಳಿದ ಮಾತು ಕೇಳದಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಮೋಸೆ 30 ಲಕ್ಷ ಜನರನ್ನು ನಡೆಸುವಾಗೆ ದೇವರು ಮಾಡಿದ್ರು. ಅದು ಬೇರೆ ಯಾವುದೂ ಅಲ್ಲ, ದೇವರ ಕೃಪೆ. ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ ನಮ್ಮನ್ನು ಶಕ್ತರಾಗಿ ಮಾಡುವಂಥದ್ದು ದೇವರ ಕೃಪೆ ಮಾತ್ರ. ಒಂದು ವೇಳೆ ಕೆಲವೊಂದು ಆವರ್ತಿ ಏನು ಗೊತ್ತಾ, ನಮ್ಮ ಪರಿಸ್ಥಿತಿಗಳು ಎಲ್ಲರೂ ಹೇಳ್ತಾರೆ ಇದು ನಡೆಯಲ್ಲ. ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ರಕ್ತಕುಸುಮ ರೋಗಿಯಾದಂಥ ಒಬ್ಬ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. ಅಲ್ಲಿವರೆಗೆ ಆಕೆ ತನಗಿದ್ದಂಥ ಎಲ್ಲ ಆಸ್ತಿ, ಅವಳಿಗಿದ್ದಂಥ ಎಲ್ಲ ಅಂತಸ್ತು ಸಕಲವನ್ನು ಮಾರಿ ವೈದ್ಯರುಗಳಿಂದ ಚಿಕಿತ್ಸೆಯನ್ನು ತೆಗೆದುಕೊಂಡು ಅವಳು ಕ್ಷೀಣಳಾಗಿ ಬಲಹೀನಳಾಗಿ ಇನ್ನು ನನಗೆ ಯಾರು ಸಹಾಯ ಮಾಡಲಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವಳು ಯೇಸುವಿನ ಬಳಿಗೆ ಬಂದಳು. ಅವಳಲ್ಲಿ ಏನೂ ಇರಲಿಲ್ಲ ರೀ. ಇನ್ನು ಅವಳಿಗೆ ಒಂದು ವೇಳೆ ಇದ್ದಿದ್ರೆ ಅವಳು ಇನ್ನೂ ಡಾಕ್ಟರ್ಗಳ ಬಳಿಗೆ ಹೋಗ್ತಾ ಇದ್ರು. ಆ ಪರಿಸ್ಥಿತಿಯಲ್ಲಿ ಅವಳು ವೈದ್ಯರೆಲ್ಲರೂ ನಿರ್ಲಕ್ಷ್ಯ ಮಾಡಿದಂಥ ಸಮಯದಲ್ಲಿ ಅವಳು ಬಂದದ್ದು ಯೇಸುವಿನ ಪಾದದ ಬಳಿಗೆ. ಇಂಥವರೇ ಕರ್ತನಿಗೆ ಬೇಕು. ಯಾರಿಂದಲೂ ಆಗದಂಥ ವಿಷಯಗಳನ್ನು ಹಿಡ್ಕೊಂಡು ಒಂದು ವೇಳೆ ನೀನು ದೇವರ ಬಳಿಯಲ್ಲಿ ಬರುವುದಾದ್ರೆ ಇದೆಯಲ್ಲ, ನನ್ನ ದೇವರು ಹೇಳ್ತಾರೆ, ನೀನೆಲ್ಲ ಕಡೆ ಫೇಲ್ಯೂರಾ, ಇಲ್ಲಿ ನಿನ್ನನ್ನು ಸಕ್ಸಸ್ ಆಗಿ ನಾನು ಮಾಡ್ತೇನೆ. ಎಲ್ಲ ಕಡೆಯಲ್ಲಿ ನೀನು ರಿಜೆಕ್ಟೆಡಾ, ನೀನು ನನ್ನ ಹತ್ರ ಬಾ, ನಾನು ನಿನ್ನನ್ನು ಎಲ್ಲ ಕಡೆಯಿಂದ ರಿಜೆಕ್ಟೆಡ್ ಆದ ನಿನ್ನನ್ನು ನಾನು ಸೆಲೆಕ್ಟೆಡ್ ಆಗಿ ಮಾಡ್ತೇನೆ. ಅವಳು ಬಂದು ಅವಳ ವಿಷಯ ಒಂದು ಅದ್ಭುತವಾಯಿತು. ಅವಳಿಗೆ ಗೊತ್ತಾಯ್ತು ಇನ್ನಿದು ನನಗೆ ಎಲ್ಲೂ ನಡೆಯಲ್ಲ ಎಂಬುದಾಗಿ ಗೊತ್ತಾಗಿ ಕೊನೆಯ ಟ್ರೈ ಯೇಸುವಿನ ಬಳಿಗೆ ಬಂದವಳನ್ನು ದೇವರು ಅದ್ಭುತವಾಗಿ ಅವಳನ್ನು ಎಲ್ಲರ ಸೌಖ್ಯಕ್ಕಿಂತ ಮುಂಚೆ ಅವಳ ಜೀವಿತದಲ್ಲಿ ರಹಸ್ಯವಾಗಿ ಬಂದು ಮುಟ್ಟಿದ್ರೂ ಸಹ ಅವಳನ್ನು ದೇವರು ಪರಸ್ಯವಾಗಿ ಮಾನಿಸಿದ್ರು. ಅನೇಕ ಸಮಯಗಳಲ್ಲಿ ನಮ್ಮ ರಹಸ್ಯ ವಿಷಯಗಳಿದೆಯಲ್ಲ, ನಮ್ಮಿಂದ ಪರಿಹರಿಸಲಿಕ್ಕಾಗದ ವಿಷಯಗಳು, ನಮ್ಮಿಂದ ಹ್ಯಾಂಡಲ್ ಮಾಡಲಿಕ್ಕಾಗದ ವಿಷಯಗಳು, ಅದನ್ನು ನಮ್ಮ ವಿಷಯಗಳೇನೇ ಆಗಿರುವುದಾದರೂ ಆ ವಿಷಯಗಳನ್ನು ನಾವಾಗಿ ಹಿಡಿದುಕೊಂಡು ಕರ್ತನೇ ಇದು ನನ್ನಿಂದ ಆಗಲ್ಲ, ಎಲ್ಲ ಟ್ರೈಸ್ ಮುಗೀತು ಎಂಬುದಾಗಿ ಹೇಳಿ ಯಾರಾದರೂ ಅಳುವವರು ಈ ಹಗಲು ವೇಳೆಯಲ್ಲಿ, ಈ ಸಾಯಂಕಾಲ ವೇಳೆಯಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವುದಾದರೆ ಕೊಡ್ರಿ ಕರ್ತನ ಕಡೆಗೆ. ಕರ್ತನ ಕೈಯಲ್ಲಿ ಕೊಟ್ಟರೆ ಇದೆಯಲ್ಲ, ನಿಮ್ಮ ಆ ವಿಷಯದಲ್ಲಿರುವ ನಿಂದೆಗಳು, ಅಪಮಾನಗಳು, ಆ ವಿಷಯದಲ್ಲಿ ನೀವು ಕೇಳುವಂಥ ಎಲ್ಲ ರೀತಿಯಾದ
ಅಪಜಯದ ಮಾತುಗಳು ಅದು ನೀಗಿ ಹೋಗುವಂಥದ್ದಾಗಿರ್ತದೆ. ಕರ್ತನು ನಿಮ್ಮ ವಿಷಯವನ್ನು ಅದ್ಭುತವಾಗಿ ಮಾಡ್ತಾನೆ. ನಮ್ಮ ದೇವರು ಸರ್ವಶಕ್ತನು ರೀ. ಆತನ ನಡೆಸಲಿಕ್ಕೆ ಆತನು ಅಂತ್ಯದವರೆಗೆ ನಡೆಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ರಕ್ತಕುಸುಮ ರೋಗಿ ಒಂದು ಅದ್ಭುತವಾಗಿ ಮಾರ್ಪಟ್ಲು. ಒಂದು ವೇಳೆ ಇನ್ನೂ ಅವಳು ಡಾಕ್ಟರ್ಸ್ ಹತ್ರ ಟ್ರೀಟ್ ಮಾಡಲಿಕ್ಕೆ ಇನ್ನೂ ಅವಳು ಎಲ್ಲಾದರೂ ಹೋಗಿದ್ರೆ ಅವಳಿಗೆ ಅದೇ ಮಾಡಿದ ಟೆಸ್ಟ್ಗಳನ್ನು ರಿಪೀಟ್ ಮಾಡಿ 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 ಅವಳಲ್ಲಿದ್ದದ್ದು ಎಲ್ಲ ಅವಳು ಕಳೆದಾಯಿತು. ಇನ್ನೂ ಸಾಲದ ಮೇಲೆ ಸಾಲವಾಗಿ ಮಾರ್ಪಡ್ತಾ ಇತ್ತು. ಆದರೆ ಯಾವಾಗ ಅವಳು ಯೇಸುವಿನ ಬಳಿಗೆ ಹೋದ್ಲೋ, ವೈದ್ಯರು ಆಗಲ್ಲ ಎಂಬುದಾಗಿ ಹೇಳಿದ ವಿಷಯವನ್ನ ನನ್ನ ದೇವರು ಕೈಗಳಿಗೆ ತೆಗೆದುಕೊಂಡ್ರು. ಯಾರು ಮನುಷ್ಯರು ಆಗಲ್ಲ, ನಾವು ಬಿಟ್ಟುಕೊಟ್ಟದಾಗಿರ್ಲಿ, ಲೋಕ ಬಿಟ್ಟುಕೊಟ್ಟದಾಗಿರ್ಲಿ, ಕರ್ತನು ಅದನ್ನು ಕೈಗೆತ್ತಿಕೊಳ್ತಾನೆ. ಈ ದಿನಗಳಲ್ಲಿ ಆಗಲ್ಲ, ಇದು ನಡೆಯುವುದಿಲ್ಲ ಎಂಬುದಾಗಿ ಹೇಳಿದ ಕಾರ್ಯಗಳಲ್ಲಿ ಅದ್ಭುತ ಮಾಡುವಂಥದ್ದೇ ನನ್ನ ಯೇಸುವಿನ ಒಂದು ದೊಡ್ಡ ಗುಣಾರಿ. ಯಾಯಿರನ ಮಗಳ ವಿಷಯದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಆ ತೀರ್ಮಾನವನ್ನು ಬದಲಾಯಿಸಿದ್ರು. ಸೇವಕರು ಬಂದು ಹೇಳುವಂಥ ಮಾತು, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ. ಎಲ್ಲ ನಿರೀಕ್ಷೆಗಳು ಮುಗಿದು ಹೋದಂಥ ಒಂದು ಕಾಲ. ಯೇಸು ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೋಡಿ, ಅಂಜದೆ ನಂಬಿಕೆಯಿಂದ ನಮ್ಮ ಜೀವಿತದ ಕೊನೆಯ ಒಂದು ಗುರಿ ಅಥವಾ ಕೊನೆಯದಾಗಿರುವಂಥ ಒಂದು ಆ ಆಸೆ ಸಹ ನಮ್ಮಿಂದ ಕಳೆದು ಹೋದಾಗ, ನಮ್ಮ ಜೀವಿತ ನಿರಾಸೆಯಿಂದ ತುಂಬಿದಾಗ, ಇನ್ನೂ ನಡೆಯಲ್ಲ, ಇನ್ನೂ ಇಲ್ಲ, ಮುಗೀತು, ಎಂಡ್ ಎಂಬುದಾಗಿ ನಾವು ಅಂದುಕೊಳ್ಳುವಾಗಲೇ ಅದರ ಮಧ್ಯದಲ್ಲಿ ನಮ್ಮ ಕರ್ತನು ನಮ್ಮನ್ನು ನೋಡಿ ಹೇಳುವಂಥ ಕಾರ್ಯ, ನಾನಿದ್ದೇನಲ್ಲ, ನೀನು ಅಂಜಬೇಡ, ನೀನು ನಿರ್ಭಯವಾಗಿರು, ನಂಬಿಕೆಯಿಂದಿರು. ನಮ್ಮ ದೋಣಿಗೆ ಒಳ್ಳೆ ಒಬ್ಬ ನಾವಿಕನಿದ್ದಾನೆ ರೀ. ಈ ಲೋಕದ ನಮ್ಮ ಯಾತ್ರೆಯಲ್ಲಿ ನಮಗೆ ಭರವಸೆ ಇಡ್ಲಿಕ್ಕೆ ಆಗುವಂಥದ್ದು ಅದು ಮಾತ್ರ. ಅನೇಕಾವರ್ತಿ ಲೋಕ ನಮಗೆ ಕೊಡುವಂಥ ಕಾರ್ಯ ಆಗಲ್ಲ, ನಾಟ್ ಪಾಸಿಬಲ್, ನಡೆಯುವುದಿಲ್ಲ, ಈ ರೀತಿಯಾದ ಎಲ್ಲ ವರದಿಗಳೇ ಅಧಿಕವಾಗಿ ನಮ್ಮ ಕೈ ಸೇರುವಂಥದ್ದು. ಡಾಕ್ಟರ್ಸ್ ಬಳಿಗೆ ಹೋದರೂ ಸಹ ಅಷ್ಟೇ, ಅಥವಾ ಲೋಕದವರ ಬಳಿಗೆ ಒಂದು ಹಣ ಸಹಾಯಕ್ಕಾಗಿ ನಾವು ಹೋದ್ರು 4 ದಿನ ಹೆಲ್ಪ್ ಮಾಡ್ತಾರೆ, 5ನೇ ದಿನಕ್ಕಾಗಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ. ಆದರೆ ಯಾವ ವಿಷಯವಾಗಿರಬೇಕು ಆಗಿದ್ರೂ ಸಹ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಂದೇ ರೀತಿಯಾಗಿ ಹ್ಯಾಂಡಲ್ ಮಾಡಿ, ಪರಿಸ್ಥಿತಿ ಏನೇ ಆಗಿದ್ರು, ಯಾರು ನೆಗೆಟಿವ್ ರಿಪೋರ್ಟ್ ಕೊಟ್ಟರು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಶಕ್ತನಾದಂಥ ದೇವರು ಒಬ್ಬನೇ. ಆತನು ನಮ್ಮ ಯೇಸು. 38 ವರ್ಷದಿಂದ ಒಬ್ಬನು ಬೆತೆಸ್ದಾ ಆ ಕೊಳದ ದಡದಲ್ಲಿ ಆತನು ಮಲಗಿದ್ದಾನೆ. ಯಾರೂ ಸಹಾಯ ಮಾಡಲಿಕ್ಕಿಲ್ಲ. ಅವನ ರಿಪೋರ್ಟು ಸಹ ಇದೆ, ನನ್ನಿಂದ ಆಗ್ತಾ ಇಲ್ಲ, ನಾನು ಹೋಗೋದ್ರೊಳಗೆ ಇನ್ನೊಬ್ಬ ಬರ್ತಾನೆ, ನಾನು ಟ್ರೈ ಮಾಡಿ ಮಾಡಿ ಸಾಕಾಗೋಗಿದೆ, ನನ್ನಿಂದ ಆಗಲ್ಲ, ಯಾರೂ ಇಲ್ಲ, ನನಗಾಗಲ್ಲ, ಇಲ್ಲ ಇಲ್ಲ ಇಲ್ಲ, ಈ ರೀತಿಯಾದ ಮಾತುಗಳ ಮಧ್ಯದಲ್ಲಿ ಮಲಗಿದ್ದ ಒಬ್ಬ ವ್ಯಕ್ತಿ ಯೇಸು ಬಂದು ಒಂದೇ ಒಂದು ವಿಸಿಟ್ ರೀ, ಆಗಲ್ಲ ಅಂತ ಹೇಳಿದ ಕಾರ್ಯಗಳಲ್ಲಿ ಯೇಸು ಹೇಳ್ತಾರೆ ಆಗಲ್ಲ. ಇವನು ಹೇಳ್ಕೊಂಡು ಮಲಗಿದ್ದ ವ್ಯಕ್ತಿಗೆ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆ ಎತ್ತುಕೊಂಡು ನಡಿ, ಯಾಕಾಗಲ್ಲ ನಾನು ನೋಡ್ತೀನಿ. ಇವತ್ತು ಆಗಲ್ಲ ಅನ್ನುವಂಥ ವಿಷಯಗಳ ಮಧ್ಯದಲ್ಲಿ ನೀವು ಸಿಲುಕಿರುವುದಾದ್ರೆ ನಿಮ್ಮನ್ನು ನೋಡಿ ಕರ್ತನು ಹೇಳುವಂಥ ಕಾರ್ಯ, ಯಾಕಾಗಲ್ಲ, ನಾನು ಮಾಡಿಕೊಡ್ತೀನಿ, ನಾನು ನಿಮಗೋಸ್ಕರ ಇಳಿತೀನಿ, ನಾನು ನಿಮಗೋಸ್ಕರ ನಿಲ್ತೀನಿ, ನಾನು ನಿಮಗೋಸ್ಕರ ಕಾರ್ಯ ಮಾಡ್ತೀನಿ. 5 ರೊಟ್ಟಿ 2 ಮೀನು 5,000 ಜನರಿಗೆ ಹಂಚಿಕೊಡುವುದಕ್ಕಿಂತ ಮುಂಚೆ ಯೇಸು ಊಟ ಕೊಡಿ, ಈ ಜನರಿಗೆ ಆಹಾರ ತಿನ್ನುವುದಕ್ಕೆ ಕೊಡಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದಾಗ ಅವರ ಮಾತು ಸಹ ಅದೇ ಆಗಿತ್ತು, ಆಗಲ್ಲ, ನಮ್ಮಲ್ಲಿಲ್ಲ, ಇದು ಅಡವಿ, ಎಲ್ಲಿಂದ ಕೊಂಡುಕೊಳ್ಳೋದು, ನಮ್ಮಿಂದ ಆಗಲ್ಲ, ಶೂನ್ಯತೆ. ಈ ಒಂದು ಮಾತುಗಳನ್ನು ಶಿಷ್ಯರು ಯೇಸುವಿನ ಅದ್ಭುತವನ್ನು ನೋಡಿ ಯೇಸುವಿನೊಟ್ಟಿಗೆ ದಿನ ಕಳೀತಾ ಇದ್ದವರು, ಪ್ರಸಂಗ ಕೇಳ್ತಾ ಇದ್ದವರು, ಯೇಸುವಿನ ಅದ್ಭುತಗಳನ್ನು ಕಂಡವರು ಆದಂಥ ಶಿಷ್ಯರು ಹೇಳ್ತಾ ಇದ್ದಾರೆ, ನಮ್ಮಿಂದ ಆಗಲ್ಲ, ಏನು ಮಾಡಲಿ, ನಮ್ಗೆ ಸಾಧ್ಯವಿಲ್ಲ. ಅವರ ನೋಡಿ ಯೇಸು ಹೇಳಿದ ಕಾರ್ಯ ಅಷ್ಟೇ, ನೀವು ಏನಿದೆ ನಿಮ್ಮಲ್ಲಿ ತಂದು ಕೊಡ್ರಿ. 5 ರೊಟ್ಟಿ 2 ಮೀನನ್ನು ತೆಗೆದು ದೇವರು ಸ್ತೋತ್ರ ಮಾಡಿದರು. ಪರಲೋಕದ ಕಡೆಗೆ ಎತ್ತಿ ಆತನು ಸ್ತೋತ್ರ ಮಾಡಿದಾಗ ಅದು ಮಲ್ಟಿಪ್ಲೈ ಆಗಲಿಕ್ಕೆ ಆರಂಭವಾಗಿರುವುದಾದರೆ, ನಿಮ್ಮ ವಿಷಯಗಳಾಗಲ್ಲ, ನಡೆಯಲ್ಲ, ಇದು ಸಾಧ್ಯವಿಲ್ಲ ಎಂಬುದಾಗಿ ನೀವು ಹೇಳುವ ವಿಷಯಗಳಿದೆಯಲ್ಲ, ಕರ್ತನ ಕೈಗೊಮ್ಮೆ ಕೊಡ್ರಿ. ಯೇಸುವಿನ ಕೈಗೊಂದು ವಿಷಯ ನೀವು ಕೊಟ್ಟರೆ ಆತನ ಅದನ್ನ ಎತ್ತಿ ಸ್ತೋತ್ರ ಮಾಡ್ತಾನೆ. ಆತನ ಅದನ್ನು ಕೈಗಳಿಗೆ ತೆಗೆದುಕೊಂಡ್ರೆ ಅದು ಸ್ತೋತ್ರ, ಅದು ಮಹಿಮೆ ಹೊಂದದೆ, ಅದು ಸ್ತೋತ್ರವಾಗಲ್ಪಡ್ತದೆ. ಅದು ಸ್ತೋತ್ರ ಆತನು ಮಾಡಿರುವುದಾದರೆ ಅದು ಮಲ್ಟಿಪ್ಲೈ ಆಗೇ ಆಗ್ತದೆ. ಯಾವುದೇ ವಿಷಯವಾಗಿರಲಿ. ಇವತ್ತು ಕೊರತೆ ಏನಿದೆ, ಯಾವ ವಿಷಯದಲ್ಲಿ ಕೊರತೆ ಇದೆ, ಯಾವ ವಿಷಯದಲ್ಲಿ ಶೂನ್ಯತೆ ಕಾಣ್ತಾ ಇದ್ದೀರಾ, ಯಾವುದಾದ್ರೂ ವಿಷಯಗಳಲ್ಲಿ ಕರ್ತನೆ ಇದು ನಡೀತಾ ಇಲ್ವಲ್ಲ, ಎಲ್ಲಿಂದ, ಹೇಗೆ, ನಾನು ಏನು ಮಾಡಲಿ ಎಂಬ ಕಳವಳವ, ಕರ್ತನ ಕೈಗೆ ಕೊಡ್ರಿ. ಆತನ ಅದನ್ನು ಕೈಗಳಿಗೆ ಎತ್ತಿಕೊಳ್ಳಿ. ಯೇಸುವಿನ ಕೈಗೆ ನೀವೊಮ್ಮೆ ಕೊಟ್ಟರೆ ಅದನ್ನು ಆತನ ಎತ್ತಿಕೊಳ್ತಾನೆ. ಕೈಗೆ ಎತ್ತಿಕೊಂಡ್ರೆ ಅದು ಮಹಿಮೆ ಆಗ್ತದೆ. ಮಹಿಮೆ ಆದರೆ ಅದು ಮಲ್ಟಿಪ್ಲೈ ಆಗ್ತದೆ. ಲಾಸರ್ನ ಮನೆಯಲ್ಲೂ ಯೇಸು ಮಾಡಿರುವಂಥ ಕಾರ್ಯ ಇದೆ. ಸತ್ತ ಲಾಸರ ಕುಟುಂಬದಲ್ಲಿ ಯಾರೂ ಇಲ್ಲ, ಗಂಡಸರಾಗಿ ಯಾರೂ ಇಲ್ಲ. ಅಕ್ಕಂದಿರಿಗೆ ಇರುವಂಥ ಒಂದೇ ಒಂದು ಗೋಳು, ಇದ್ದಂಥ ಒಬ್ಬ ಗಂಡು ಮಗು ಹೋಗ್ಬಿಟ್ಟ. ಇನ್ನು ನಮಗೆ ಯಾರೂ ಇಲ್ಲ, ನಮಗೆ ಯಾರೂ ಇಲ್ಲ.
ಸಹೋದರಿಯರಿಗೆ ಕೇಳಿದರೆ ಅವ್ರು ಹೇಳ್ತಾರೆ, ನಮ್ಮ ಜೀವಿತ ಹೀಗೆ ಆಗೋಯ್ತು, ನಮ್ಗೆ ಯಾರೂ ಇಲ್ಲ, ನಮ್ಮನ್ನು ನೋಡುವವರು ಯಾರೂ ಇಲ್ಲ, ನಮಗೆ ದುಡ್ದಾಕೋರು ಯಾರೂ ಇಲ್ಲ, ಇದ್ದಂಥ ಒಬ್ಬನು ಹೋಗ್ಬಿಟ್ಟ, ತಂದೆ ತಾಯಿಯನ್ನು ಚಿಕ್ಕ ಪ್ರಾಯದಲ್ಲೇ ಕಳ್ಕೊಂಡ್ವಿ, ಆದರೆ ಸಹೋದರನೇ ನಮಗೆ ಆಧಾರ ಎಂಬುದಾಗಿ ಬದುಕಿದ್ದ ನಾವು ಯಾರೂ ಇಲ್ಲ. ಇವತ್ತು ಆ ರೀತಿಯಾದ ಗೋಳಿದೆಯಾ? ನನಗೆ ಯಾರೂ ಇಲ್ಲ, ನನ್ನನ್ನು ನೋಡೋರಿಲ್ಲ, ಪ್ರೀತಿಸೋರಿಲ್ಲ, ನನ್ನನ್ನು ಕೈಗೊಳ್ಳೋರಿಲ್ಲ, ಪರಿಪಾಲಿಸೋರಿಲ್ಲ. ಹೀಗೆ ಆಗೋಯ್ತಲ್ಲ ಕೆಲವು ತಂದೆ ತಾಯಿಗಳಿಗೆ, ಪ್ರಾಯದಲ್ಲಿರುವ ತಂದೆ ತಾಯಿಗಳಿಗಿರುವಂಥ ಗೋಳು. ನಮ್ಮನ್ನು ನಮ್ಮ ಮಕ್ಕಳು ನೋಡ್ಕೊಳ್ತಾರ? ನಮ್ಗೆ ಯಾರಿಲ್ಲ. ನಾಳೆ ನಮ್ಮಲ್ಲಿ ಒಬ್ಬರು ಹೋದ್ರೆ ನಮ್ಗೆ ಯಾರಿದ್ದಾರೆ? ನಮ್ಮ ಪ್ರಾಯವಾಗುವಾಗ ಒಂದು ಬಿಸಿ ನೀರು ಮಾಡ್ಕೊಡ್ಲಿಕ್ಕೂ ನಮ್ಗೆ ಯಾರಿಲ್ಲಲ್ಲ. ಟೆನ್ಷನ್ ಮಾಡಬೇಡ್ರಿ, ಕರ್ತನ ಕೈ ಕೊಡ್ರಿ, ದೇವರು ನೋಡ್ಕೊಳ್ತಾರೆ. ಆರೋಗ್ಯ ಈ ಭೂಮಿಯಲ್ಲಿ ಯೌವನಸ್ಥರನ್ನು, ವೃದ್ಧರನ್ನು, ಎಲ್ಲರನ್ನೂ ಪರಿಪಾಲಿಸುವವನು ದೇವರೇ. ಅನೇಕರಿಗಿರೋ ಗೋಳಿದಿವತ್ತು. ಟೆನ್ಷನ್ನೇ ಬೇಡ, ನಿಮ್ಮ ಬಗ್ಗೆ ಕರ್ತನ ನೋಡ್ಕೋತಾನೆ. ದೇವರು ವಾಗ್ದಾನ ಮಾಡಿದ್ದಾನೆ, ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ, ನಾನು ಯೌವನಸ್ಥನಾಗಿದ್ದೆ, ಈಗ ಪ್ರಾಯದವನಾದಾಗಲೂ ನೀತಿವಂತನ ಸಂತತಿ ರೊಟ್ಟಿ ಭಿಕ್ಷೆ ಬೇಡುವುದನ್ನು ನೋಡಲಿಲ್ಲ. ಒಳ್ಳೆ ಒಂದು ವಾಗ್ದಾನ ರೀ ಅದು. ಯಾರೂ ಕೊರತೆಯಲ್ಲಿರಲಿಕ್ಕೆ ನನ್ನ ದೇವರು ಬಿಡುವುದಿಲ್ಲ. ಲಾಜರ್ನ ಕುಟುಂಬದಲ್ಲಿ ಎಲ್ಲ ಮುಗಿಯಿತು, ಸತ್ತು ವಾಸನೆ ಒಂದು 4ನೇ ದಿನದಲ್ಲಿ, ನಿರೀಕ್ಷೆ ಇಲ್ಲದ ಕಾಲದಲ್ಲಿ, ಒಂದು ಯೇಸುವನ್ನು ಅಷ್ಟು ಪ್ರೀತಿಸ್ತಾ ಇದ್ದ ಸಹೋದರಿಯರು ಅವರು ಸಹ ನಿರೀಕ್ಷೆ ಕಳೆದುಕೊಂಡ ಕಾಲದಲ್ಲಿ ಯೇಸು ಬಂದು ಅವರೊಟ್ಟಿಗೂ ಹೇಳಿದಂಥ ಕಾರ್ಯ, ಸತ್ತರೂ ಬದುಕ್ತಾನೆ. 4 ದಿನವಾದರೂ ಪರವಾಗಿಲ್ಲ, ನಾವು ಆಡ್ತೇವಲ್ಲ, 4 ದಿನವಾದರೂ ವಾಸನೆ ಬಂದರೂ ಸಮಾಧಿ ಬಳಿಗೆ ಕರ್ತನ್ ಬರ್ತಾನೆ. ನಮ್ಮ ವಿಷಯ ಎಷ್ಟೇ, ಕೆಲವೊಂದು ಆವರ್ತಿ ಕರ್ತನ ಸ್ವಲ್ಪ ಡಿಲೇ ಮಾಡೋದೇನು ಗೊತ್ತಾ? ನಮಗೆ ತಾಳ್ಮೆ ಕಲಿಸ್ತಾ ಇರುವಂಥದ್ದು, ಬೇರೆ ಏನೂ ಅಲ್ಲ. ನಾವು ಅದರ ಮಧ್ಯದಲ್ಲಿ ತಾಳ್ಮೆ ಕಲಿತು, ನಾವು ಅದರ ಮಧ್ಯದಲ್ಲಿ ಕರ್ತನಿಗೋಸ್ಕರ ನಂಬಿಕೆಯಿಂದ ತಳ್ಳಿ ಹೇಳದೆ, ದೇವರನ್ನು ತಿರಸ್ಕರಿಸದೆ ಅಪ್ಪ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಕೂರ್ಲಿಕ್ಕೆ ತಯಾರ. 4 ದಿನವಾದರೂ ವಾಸನೆ ಬಂದರೂ ನಮ್ಮ ವಿಷಯದ ಮಧ್ಯದಲ್ಲಿ ಆತನ ಹಿಡಿದು ಬರ್ತಾನೆ. ಈ ವಾಕ್ಯದ ನೆರಳಲ್ಲಿ ನಾನು ಹೇಳುವಂಥ ಒಂದು ಕಾರ್ಯ, ಲೋಕ ಮನುಷ್ಯರು ಸೇರಿ ಆಗುವುದೇ ಇಲ್ಲ, ನಡೆಯುವುದೇ ಇಲ್ಲ, ಅಥವಾ ನಾವು ನಮಗೆ ಹಾಕಿದ ಲಿಮಿಟೇಷನ್ಸ್ ಆಗಲ್ಲ. ಕಳೆದ ದಿನದಲ್ಲಿ ನಾನು ಹೇಳ್ತಾ ಇದ್ದಾಗೆ, ಯಾಬೇಚನಿಗೆ ಒಂದು ಎಲ್ಲೆ ಇತ್ತು, ತಾಯಿ ಹಾಕಿದಂಥ ಎಲ್ಲೆ. ಹೆತ್ತಾಗ ಆ ಸಮಯದಲ್ಲಿದ್ದಂಥ ಕೆಲವು ಪರಿಸ್ಥಿತಿಗಳು, ಸುತ್ತಮುತ್ತಲೇ ಇದ್ದ ಪರಿಸ್ಥಿತಿಗಳು, ಅವಳ ಜೀವಿತದಲ್ಲಿ ಬಂದ ವೇದನೆಯ ನಿಮಿತ್ತವಾಗಿ ಅವಳು ಯಾಬೇಚನಿಗೆ ಯಾಬೇಚ ಎಂಬುದಾಗಿ ಹೆಸರಿಟ್ಟ. ವ್ಯಸನ, ಹೆಸರಿನ ಅರ್ಥವೇ ವ್ಯಸನ. ಆದರೆ ದೇವರೊಟ್ಟಿಗೆ ಅವನೊಮ್ಮೆ ಕೇಳಿದಾಗ ಆತನು ಕೇಳಿದ ಒಂದೇ ಒಂದು ಪ್ರಾರ್ಥನೆ, ಅಪ್ಪ ಈ ಒಂದು ಇಕ್ಕಟ್ಟಲ್ಲಿದ್ದು ನನಗೆ ಸಾಕಾಯಿತು, ನೀನು ನನ್ನನ್ನೊಮ್ಮೆ ಆಶೀರ್ವದಿಸಿ ನನ್ನ ಪ್ರಾಂತವನ್ನೊಮ್ಮೆ ವಿಸ್ತರಿಸು. ಹೇಳಿದ ತಕ್ಷಣ ಆ ಪ್ರಾರ್ಥನೆ, ಹೃದಯ ಅಂತರಾಳದಿಂದ ಬಂದ ಯಾಬೇಚನ ಪ್ರಾರ್ಥನೆಯ ಮುಂದೆ ದೇವರು ನಿಂತರು. ಅವನ ಜೀವಿತದಲ್ಲಿದ್ದಂಥ ಎಲ್ಲ ವಿಧವಾದ ಎಲ್ಲೆಗಳನ್ನು, ವೇದನೆಗಳನ್ನು ದೇವರು ಬದಲಾಯಿಸಿದ್ರು ರೀ. ಮಾರಾದ ಬಳಿಯಲ್ಲಿ ದೇವರು ಬಂದಾಗ ಆ ದೇವರು ಆ ಮಾರಾದ ವಿಷಯದಲ್ಲಿ ಮಾತನಾಡಿದರೆ ಆ ಮಾರ ಸಿಹಿಯಾಗಿ ಮಾರ್ಪಡ್ತದೆ. ಇವತ್ತು ನಮ್ಮ ಜೀವಿತದಲ್ಲಿರುವ ಮಾರಗಳು ಏನೇ ಆಗಿರಲಿ, ದೇವರ ಮಾರವನ್ನು ಸಿಹಿಯಾಗಿ ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ನೀನು ಆಗಲ್ಲ ಅಂತ ಬಿಟ್ಟು ಕೊಟ್ಟಿದೆಯಲ್ಲ, ಆ ವಿಷಯವೇ ದೇವರ ಅದ್ಭುತ ಮಾಡುವಂಥದ್ದು. ಇವತ್ತು ಪರಿಸ್ಥಿತಿ, ಜನರು ನಿನ್ನ ಜೀವಿತದ ಮೇಲೆ ಕೆಲವು ವಿಷಯಗಳನ್ನು, ಇವಳ ಕೈಯಲ್ಲಿ, ಇವನ ಕೈಯಲ್ಲಿ ಇದು ಆಗದೇ ಇಲ್ಲ, ಇದು ನಡೆಯೋದೇ ಇಲ್ಲ, ಇವರಿಂದ ಇದು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿ ತಳ್ಳಿ ಹಾಕಿದ್ದಾರಲ್ಲ, ರಿಜೆಕ್ಟ್ ಮಾಡಿಬಿಟ್ಟಿದ್ದಾರಲ್ಲ, ಆ ವಿಷಯಗಳಲ್ಲೇ ಕರ್ತನು ಕಾರ್ಯ ಮಾಡುವಂಥದ್ದು. ಒಪ್ಪಿಸಿಕೊಡಿ ಆ ವಿಷಯವನ್ನು ಕರ್ತನ ಕೈಗೆ. ಅಪ್ಪ, ನಾನಿದರಲ್ಲಿ ಹೀಗೆ ಹೇಳಬೇಕು, ನಾನಿದರಲ್ಲಿ ಸೋತಿದ್ದೇನೆ, ಈ ವಿಷಯ ಇನ್ನು ನನ್ನಿಂದ ಆಗಲ್ಲ, ಈ ವಿಷಯ ನನ್ನ ಜೀವಿತದಲ್ಲಿ ನಾನು ಸೋತ ವಿಷಯ. ಆದರೆ ನನಗೊಂದು ಗೊತ್ತು, ಸೋತವರನ್ನು ಗೆಲ್ಲುವವರನ್ನಾಗಿ ಮಾಡುವ ಒಬ್ಬ ದೇವರೇ ನೀನಿದ್ಯಪ್ಪ, ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಸತಿವೇದದಲ್ಲಿ ಅನೇಕ ಭಕ್ತರ ಜೀವಿತದಲ್ಲಿ ಅವರಿಂದ ಆಗದ ಕಾರ್ಯಗಳನ್ನು ಅವರ ಮುಖಾಂತರ ನೀನು ಮಾಡಿಸಿರುವುದಾದರೆ, ನನ್ನ ಈ ವಿಷಯದ ಮಧ್ಯದಲ್ಲಿ ನನ್ನನ್ನು ಜಯಶಾಲಿಯಾಗಿ ಮಾಡಲಿಕ್ಕೆ ನೀ ಸರ್ವಶಕ್ತನಪ್ಪ. ಕರ್ತನೊಟ್ಟಿಗೆ ಹೇಳ್ರಿ, ದೇವರು ನಿಮ್ಮನ್ನು ಅದ್ಭುತ ವಿಷಯವಾಗಿ ಮಾರ್ಪಡಿಸ್ತಾರೆ. ನಿಮ್ಮ ಶೂನ್ಯತೆಯ ಮಧ್ಯದಲ್ಲಿ, ಇವತ್ತು ನೀವು ಹಾದು ಹೋಗುವಂಥ ಜೀವಿತದ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ, ನಿಮ್ಮ ಅಸಾಧ್ಯತೆಗಳ ಮಧ್ಯದಲ್ಲಿ, ನಿಮ್ಮ ನೋಗಳ ಮಧ್ಯದಲ್ಲಿ ಅದನ್ನು ಎಸ್ ಆಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಕರ್ತನ್ ನಡೆಸ್ತಾನ್ರಿ. ಪ್ರಾರ್ಥನೆ ಮಾಡುವ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಬಲಪಡಿಸಲಿ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಅವರ ಜೀವಿತಗಳ ಯೇಸುವಿನ ನಾಮದಲ್ಲಿ ಬದಲಾಗಲಿ ಅಪ್ಪ. ಯಾವ ಕರ್ತನೆ ಇಂಪಾಸಿಬಲ್, ನಡೆಯುವುದೇ ಇಲ್ಲ, ಇದು ಸಾಧ್ಯವಿಲ್ಲ ಎಂಬುದಾಗಿ ಅವರು, ಲೋಕ, ಸೈತಾನ ಒಟ್ಟಾಗಿ ಸೇರಿ
ವಿವಿಧ ವಿಷಯಗಳಲ್ಲಿ ಅವರನ್ನು ಬೌಂಡ್ರಿಯಲ್ಲಿ ಹಾಕಿ ಅಪ್ಪ, ಅವರನ್ನಿಟ್ಟಿರುವ ವಿಷಯಗಳ ಮೇಲೆ ಆತ್ಮ ಮಂಡಲ ಈ ಹಗಲು ವೇಳೆಯಲ್ಲಿ ಚಲಿಸಲಿ, ಸಾಯಂಕಾಲ ವೇಳೆಯಲ್ಲಿ ಚಲಿಸಲಿ. ಬಂಧನಗಳ ಯೇಸುವಿನ ನಾಮದಲ್ಲಿ ಅದು ಒಡ್ಡೆಯಲ್ಪಡಲಿ ಅಪ್ಪ. ದೈವಿಕವಾದ ಬಿಡುಗಡೆ ಅವರ ವಿಷಯದ ಮೇಲೆ ಚಲಿಸುವುದಕ್ಕಾಗಿ ಸ್ತೋತ್ರ. ನೀನು ಆ ರೀತಿಯಾಗಿ ಮಾಡು, ಮಹತ್ಕಾರ್ಯಗಳನ್ನು ಮಾಡು, ಅದ್ಭುತವನ್ನು ಮಾಡಿ ಅಪ್ಪ. ಈ ವಿಷಯಗಳು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಮಾರ್ಪಡಲಿ ದೇವರೇ. ಅಸಾಧ್ಯತೆಗಳು ಸಾಧ್ಯವಾಗಿ ಮಾರ್ಪಡಲಿ, ರಿಪೋರ್ಟ್ಗಳು ಬದಲಾಗಲಿ. ಎಲ್ಲ ರೀತಿಯಲ್ಲಿ ನೀನು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ